ನಮಸ್ಕಾರ ವೀಕ್ಷಕರೇ, ವಿ ಮೋಟಿವ್ ಚಾನೆಲ್ಗೆ ತಮಗೆಲ್ಲರಿಗೂ ಕೂಡ ಸ್ವಾಗತ. ಈ ಜಗತ್ತಿನಲ್ಲಿರುವಂತಹ ಪ್ರತಿಯೊಬ್ಬರಿಗೂ ಕೂಡ ಆ ಭಗವಂತ ಭೇದ ಭಾವ ಮಾಡಿಲ್ಲ, ಪ್ರತಿಯೊಂದನ್ನು ಕೂಡ ಸಮನಾಗೆ ಕೊಟ್ಟಿದ್ದಾನೆ. ಅದಕ್ಕೆ ಉದಾಹರಣೆ ಅಂದರೆ ನಾವು ಇರುವಂತಹ ಈ ಭೂಮಿಯಾಗಿರಬಹುದು, ನಾವು ಸೇವಿಸಿರ್ತಕ್ಕಂತಹ ಈ ಗಾಳಿಯಾಗಿರಬಹುದು, ಪ್ರಕೃತಿಯಲ್ಲಿರುವಂತಹ ಎಲ್ಲವನ್ನು ಕೂಡ ದೇವರು ನಮಗೆ ಸಮನಾಗಿಯೇ ಕೊಟ್ಟಿದ್ದಾನೆ. ಆ ಭಗವಂತ ಕೊಟ್ಟ ಅವಕಾಶಗಳನ್ನು ನಾವು ಸರಿಯಾಗಿ ಉಪಯೋಗ ಮಾಡಲಿಲ್ಲ ಅಂದರೆ ಏನಾಗುತ್ತೆ ಅನ್ನೋದನ್ನು ಈ ಕಥೆಯಲ್ಲಿ ನೋಡೋಣ ಬನ್ನಿ. ಒಂದೂರಿನಲ್ಲಿ ಒಬ್ಬ ವ್ಯಾಪಾರಸ್ಥ ಇದ್ದ. ಆತ ತುಂಬ ಬ್ಯುಸಿ ವ್ಯಾಪಾರಸ್ಥ. 24 ಗಂಟೆಯೂ ಸಹ ಅವನಿಗೆ ವ್ಯಾಪಾರದ್ದೇ ಚಿಂತೆ. ಆತನಿಗೆ ಓರ್ವ ಮಗನಿದ್ದ. ಆ ಮಗ ಸೋಮಾರಿ. ಯಾವಾಗಲೂ ಫೇಸ್ಬುಕ್, ವಾಟ್ಸಪ್, ಸ್ನೇಹಿತರ ಜೊತೆ ಮೋಜು ಮಸ್ತಿ ಅಂತ ಕಾಲ ಕಳೆಯುತ್ತಿದ್ದ. ಮಗನಿಗೆ ಅಪ್ಪ ಸಾಕಷ್ಟು ಬಾರಿ ಬುದ್ಧಿ ಹೇಳಿದ್ದ, ಆದರೆ ಮಗ ಬದಲಾಗುವ ಯಾವ ಲಕ್ಷಣಗಳು ಕಾಣಿಸಲಿಲ್ಲ. ರೋಸಿ ಹೋದ ತಂದೆ ಒಂದು ನಿರ್ಧಾರಕ್ಕೆ ಬಂದ. ಒಂದು ದಿನ ತನ್ನ ವ್ಯಾಪಾರದ ವೃತ್ತಿಗೆ ರಜೆ ಹಾಕಿದ. ಮಗನನ್ನು ಒಂದು ಲಾಂಗ್ ಡ್ರೈವ್ ಕಾರ್ನಲ್ಲಿ ಕರ್ಕೊಂಡು ಹೋದ. ಊರಿನಿಂದ ತುಸು ದೂರ ಹೋದ್ಮೇಲೆ ಒಂದು ದೇವಸ್ಥಾನ ಸಿಕ್ತು. ಆ ದೇವಸ್ಥಾನದ ಮುಂದೆ 3 ಜನ ಭಿಕ್ಷುಕರು ಭಿಕ್ಷೆ ಬಿಡುತ್ತಾ ಕುಳಿತಿದ್ರು. ವ್ಯಾಪಾರಸ್ಥ ತನ್ನ ಕಾರಿನಿಂದ ಇಳಿದು ತನ್ನ ಸೂಟ್ ಕೇಸ್ನಲ್ಲಿದ್ದ 6 ಲಕ್ಷ ರೂಪಾಯಿ ತೆಗೆದು ತಲಾ ಒಬ್ಬೊಬ್ಬರಿಗೂ 2 ಲಕ್ಷ ರೂಪಾಯಿ ಕೊಟ್ಟುಬಿಟ್ಟ. ಇದನ್ನ ಮಗ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದ. ವ್ಯಾಪಾರಸ್ಥ ಹಣವನ್ನು ಕೊಟ್ಟ ಮೇಲೆ ಏನೂ ಮಾತನಾಡದೆ ಬಂದು ಕಾರಲ್ಲಿ ಕುಳಿತುಕೊಂಡ ಮತ್ತು ಕಾರು ಡ್ರೈವ್ ಮಾಡಿಕೊಂಡು ಮನೆಗೆ ಬಂದ್ಬಿಟ್ಟ. ಮಗನಿಗೆ ಮನಸ್ಸಿನಲ್ಲಿ 108 ಚಿಂತೆ ಕಾಡಲು ಪ್ರಾರಂಭ ಆಯಿತು. ಅಪ್ಪ ಯಾಕೆ ಹೀಗೆ ಮಾಡಿದ್ರು, ಅಲ್ಲಿಗೆ ನನ್ಯಾಕೆ ಕರೆದುಕೊಂಡು ಹೋದ್ರು, ಆ ಭಿಕ್ಷುಕರಿಗೆ ಹಣ ಯಾಕೆ ನೀಡಿದ್ರು ಅನ್ನೋ ಚಿಂತೆ ಶುರುವಾಯಿತು. ಅಷ್ಟರಲ್ಲೇ ಮನೆ ಬಂದ್ಬಿಡುತ್ತೆ. ಮಗನನ್ನ ಮನೆಗೆ ಬಿಟ್ಟು ಮರು ಮಾತನಾಡದೆ ಅಪ್ಪ ತನ್ನ ವ್ಯಾಪಾರದತ್ತ ಗಮನ ಹರಿಸ್ತಾನೆ. ಮತ್ತೆ ಮಗ ಯಾವುದೇ ವಿಚಾರವಿಲ್ಲದೆ ತನ್ನಷ್ಟಕ್ಕೆ ತಾನಾಯಿತು, ತನ್ನ ಮೋಜಾಯಿತು ಎಂದು ಕಾಲ ಕಳೆಯುತ್ತಾನೆ. ಸತತ 6 ತಿಂಗಳ ಬಳಿಕ ಮತ್ತೆ ಆ ವ್ಯಾಪಾರಸ್ಥ ತನ್ನ ಮಗನನ್ನ ಕರೆದುಕೊಂಡು ಮತ್ತದೇ ದೇವಸ್ಥಾನದ ಬಳಿ ಹೋಗ್ತಾನೆ. ಅಲ್ಲಿ 3 ಭಿಕ್ಷುಕರ ಪೈಕಿ ಓರ್ವ ಮಾತ್ರ ಕುಳಿತಿರ್ತಾನೆ. ಮತ್ತೆ ಇನ್ನಿಬ್ಬರು ಭಿಕ್ಷುಕರು ಕಾಣಸಿಗೋದಿಲ್ಲ. ಇದನ್ನ ನೋಡಿದ ವ್ಯಾಪಾರಿ ಆ ಭಿಕ್ಷುಕನತ್ತ ಹೋಗಿ, ಏನಪ್ಪ ನಿನ್ನ ಜೊತೆ ಇದ್ದ ಇನ್ನೂ ಇಬ್ಬರು ಎಲ್ಲಿ, ನೀನ್ಯಾಕೆ ಇನ್ನೂ ಇಲ್ಲೇ ಕುಳಿತಿದ್ದೀಯಾ ಎಂದು ಪ್ರಶ್ನೆ ಮಾಡ್ತಾನೆ. ಆಗ ಆ ಭಿಕ್ಷುಕ, ನೀವು ನನಗೆ 2 ಲಕ್ಷ ರೂಪಾಯಿ ಹಣ ನೀಡಿದ್ರಿ ಸ್ವಾಮಿ, ನಾನು ಅದನ್ನು ಮನೆಯ ಕೆಲಸಗಳಿಗೆ ಮತ್ತು ಸ್ವಲ್ಪ ತಿನ್ನಲು ಹಾಗೂ ಕುಡಿಯಲು ಬಳಸಿದೆ. ಎಲ್ಲ ಹಣ ಖಾಲಿಯಾಯಿತು, ಅದಕ್ಕೆ ನಾನು ಮತ್ತೆ ಭಿಕ್ಷೆ ಬೇಡಲು ಬಂದಿರುವೆ ಎನ್ನುತ್ತಾನೆ. ಆಗ ಆ ವ್ಯಾಪಾರಿ, ಸರಿ ಇನ್ನಿಬ್ಬರು ಎಲ್ಲಿ ಹೋದರು ಎಂದು ಮರು ಪ್ರಶ್ನೆ ಮಾಡುತ್ತಾನೆ. ಆಗ ನನ್ನ ಬಳಿ ಇದ್ದ ಇನ್ನೊಬ್ಬ ಭಿಕ್ಷುಕ ನೀವು ಕೊಟ್ಟ ಹಣವನ್ನಿಟ್ಟುಕೊಂಡು ಜೂಜಾಡಲು ಬಳಸಿದ. ಹಣ ಎಲ್ಲ ಸೋತ. ನಂತರ ಇಲ್ಲಿಗೆ ಬಂದು ಸಂಜೆಯವರೆಗೂ ಭಿಕ್ಷೆ ಬೇಡಿ ನಂತರ ಬಂದ ಹಣದಲ್ಲಿ ಸಹ ಜೂಜಾಡಲು ಹೋಗುತ್ತಾನೆ. ಅವನು ಅದಕ್ಕೆ ಎಡಿಕ್ಟ್ ಆಗಿದ್ದಾನೆ ಎನ್ನುತ್ತಾನೆ. ಆಗ ವ್ಯಾಪಾರಿ, ಸರಿ ಮೂರನೇವ ಏನಾದ ಎಂದು ಕೇಳ್ತಾನೆ. ಆಗ ಭಿಕ್ಷುಕ ಹೇಳ್ತಾನೆ, ಈ ದೇವಸ್ಥಾನದ ಕೊನೆ ಬೀದಿಯಲ್ಲಿ ಒಂದು ಉದ್ಯಾನವನವಿದೆ, ಅದರ ಪಕ್ಕದಲ್ಲಿ ಒಂದು ಹಣ್ಣಿನ ಅಂಗಡಿ ಇದೆ. ಆತ ಹಣ್ಣಿನ ಅಂಗಡಿ ತೆಗೆದು ಜೀವನ ನಡೆಸುತ್ತಿದ್ದಾನೆ ಎನ್ನುತ್ತಾನೆ. ಆಗ ವ್ಯಾಪಾರಿ ತನ್ನ ಮಗನನ್ನ ಕರೆದುಕೊಂಡು ಆ ಹಣ್ಣಿನ ವ್ಯಾಪಾರಿಯ ಅಂಗಡಿಗೆ ಭೇಟಿ ನೀಡ್ತಾನೆ. ವ್ಯಾಪಾರಿಯನ್ನ ಕಂಡ ಹಳೆ ಭಿಕ್ಷುಕ, ಅಂದರೆ ಈಗಿನ ಹಣ್ಣಿನ ವ್ಯಾಪಾರಿ, ಸಂತಸಗೊಂಡು ಅವನನ್ನ ಸ್ವಾಗತ ಮಾಡ್ತಾನೆ. ತಿನ್ನಲು ಹಣ್ಣು ನೀಡ್ತಾನೆ. ತನಗೆ ಮಾಡಿದ ಸಹಾಯ ನೆನೆದು ಭಾವುಕನಾಗ್ತಾನೆ. ಹಣ ಸಹಾಯ ಮಾಡಿದ ವ್ಯಾಪಾರಿಗೆ ಕೃತಜ್ಞತೆ ಸಲ್ಲಿಸಿ, ನೀವು ಕೊಟ್ಟ ಹಣದಿಂದ ನಾನು ಈ ಅಂಗಡಿ ಹಾಕಿದೆ, ಈಗ ನಾನು ಭಿಕ್ಷುಕನಲ್ಲ ವ್ಯಾಪಾರಿ ಎಂದು ಹೆಮ್ಮೆಯಿಂದ ಹೇಳ್ತಾನೆ. ಆಗ ಅಲ್ಲಿಂದ ಆ ಸಹಾಯ ಮಾಡಿದ ವ್ಯಾಪಾರಿ ತನ್ನ ಮಗನನ್ನ ಕರೆದುಕೊಂಡು ಮನೆಗೆ ಬರ್ತಾನೆ. ಮನೆಗೆ ಬಂದು ತನ್ನ ಮಗನನ್ನು, ಇದರಿಂದ ನಿನಗೆ ಏನು ತಿಳಿಯಿತು ಎಂದು ಪ್ರಶ್ನೆ ಮಾಡ್ತಾನೆ. ಆಗ ಮಗ ಸುಮ್ಮನೆ ಕುಳಿತಿರ್ತಾನೆ. ಆಗ ಅಪ್ಪ ಅದ್ಭುತವಾದ ಮಾತು ಹೇಳ್ತಾನೆ, ನೋಡು, ಆ 3ವರಿಗೆ ನಾನು ಸಮಾನ ಅವಕಾಶ ಕೊಟ್ಟಿದ್ದೆ, ಸಮಾನವಾಗಿಯೇ ಹಣ ನೀಡಿದ್ದೆ, ಆದರೆ 3ನೇವನು ಮಾತ್ರ ಅದನ್ನು ಸದುಪಯೋಗ ಮಾಡಿಕೊಂಡ. ಭಗವಂತನು ನಮಗೆ ಸರಿಯಾದ ಅವಕಾಶ, ಸಮಯ ಎಲ್ಲವನ್ನೂ ನೀಡಿದ್ದಾನೆ, ಆದರೆ ಅದನ್ನು ನಾವು ಸರಿಯಾಗಿ ಬಳಸಿಕೊಳ್ಳುತ್ತಿಲ್ಲ. 3ರಲ್ಲಿ ಆ ಇಬ್ಬರು ಸಹ ಕೊಟ್ಟ ಬಂಡವಾಳದಿಂದ ಜೀವನ ಬದಲಾವಣೆಯ ಹಾದಿ ಹಿಡಿಯಲಿಲ್ಲ. ಅದನ್ನು ಬಿಟ್ಟು ಮೋಜು ಮಸ್ತಿ ಹಾಗೂ ಶೋಕಿಗಳ ಹಿಂದೆ ಬಿದ್ದು ಮತ್ತೆ ತಮ್ಮ ಜೀವನವನ್ನು ದೇವಸ್ಥಾನದ ಕಟ್ಟೆಯ ಮುಂದೆಯೇ ಕಳೆಯುತ್ತಿದ್ದಾರೆ. 3ನೇವನು ಅವಕಾಶ ಉಪಯೋಗಿಸಿಕೊಂಡು ಸ್ವಾವಲಂಬಿಯಾಗಿ ಬದುಕು ಸಾಗಿಸ್ತಾ ಇದ್ದಾನೆ. ವೃಥಾ ಕಾಲಹರಣ ಮಾಡದೆ ನೀನೂ ಸಹ ಸಮಯ ಸದುಪಯೋಗ ಮಾಡಿಕೊ ಎಂದು ಮಗನಿಗೆ ವ್ಯಾಪಾರಿ ಬುದ್ಧಿ ಹೇಳಿದ. ಸ್ನೇಹಿತರೆ, ಕಥೆಯ ತಾತ್ಪರ್ಯ ಇಷ್ಟೇ. ಭಗವಂತ ಕೊಟ್ಟ ಅವಕಾಶಗಳನ್ನು ಸರಿಯಾದ ಮಾರ್ಗದಲ್ಲಿ ಬಳಸಿಕೊಂಡರೆ ನಮ್ಮ ಜೀವನ ಉತ್ತುಂಗಕ್ಕೆ ಏರುತ್ತೆ. ಸದಾ ಮೋಜು ಮಸ್ತಿ ಜೂಜು ಸೇರಿದಂತೆ ಮೋಜಿನ ಜೀವನ ಕಳೆದರೆ ಸಮಯದ ಜೊತೆಗೆ ಕೈಲಿರುವ ಅವಕಾಶ ಹಾಗೂ ದುಡ್ಡು ಸಹ ಹಾಳಾಗುತ್ತೆ.
ನೀವೇನು ಮಾಡ್ತೀರೋ ಆಯ್ಕೆ ನಿಮ್ಮದು. ಈ ಕಥೆ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಮುಂದೆ ಮತ್ತೊಂದು ಕಥೆಯ ಜೊತೆಗೆ ಮತ್ತೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಗುಡ್ ಬೈ.